ಶ್ರೀಲಕ್ಷ್ಮಿ, ನನ್ನ ಶೃಂಗಾರದ ಸಿರಿಯೇ, ಈ ಕ್ಷೀರಸಾಗರದ ಸೌಂದರ್ಯವನ್ನು ನೋಡು, ಎಷ್ಟು ಮನೋಹರವಾಗಿದೆ. ತೇಲುತ್ತಿರುವ ಅಂಶಗಳು, ತೂಗುತ್ತಿರುವ ಹಸಿರು ಕಮಲದ ಕಂಪು, ಗಿಳಿ ಕೋಗಿಲೆಗಳ ಇಂಪು, ಇವುಗಳಿಂದ ನನ್ನ ಮನಸ್ಸು ಉಲ್ಲಾಸದಿಂದ ನಲಿಯುತ್ತಿದೆ. ಆಹಾ ಸ್ವಾಮಿ, ಇಂತಹ ಸುಮಧುರವಾದ ಸಮಯದಲ್ಲಿ ಆ ಕೋಗಿಲೆಯ ಪಂಚಮದನಿಗೆ ಸರಿಗಮ ಸ್ವರದಿಂದ ನನ್ನನ್ನು ರಮಿಸಬಾರದೇ ಸ್ವಾಮಿ? ಚೆಲ್ಲುವೆ ನವಲವೇ ಕ್ಷಣವೊಂದು ಯುಗವಾಗಿದೆ, ಆಡೋಣ ಬಾರೆ ಆನಂದದಿಂದ ಮೈ ಮನವು ಹಾಯಾಗಿದೆ, ಮೈ ಮನವು ಹಾಯಾಗಿದೆ. ಹೊಸದಾಗಿದೆ, ಯೌವನದ ಭಾರಕ್ಕೆ ತೂಗಾಡಿದೆ, ಹಿಂದೆ ಕೊಯ್ರು ಹೊಸದಾಗಿದೆ, ಯೌವನದ ಭಾರಕ್ಕೆ ತೂಗಾಡಿದೆ, ಈ ರಾತ್ರಿ ನಮ್ಮ ವಶವಾಗಿದೆ, ರಾತ್ರಿ ನಮ್ಮ ವಶವಾಗಿದೆ, ಸೇರೋಣ ಬಾರೆ ಪ್ರಿಯೆ, ಸೇರೋಣ ಬಾರೆ ಮಧುಮಂಚಕ್ಕೆ.
ಗೆಲುವೆ ಸೇರೆ ನನ್ನ ಬಲವೇ ಕ್ಷಣವೊಂದು ಯುಗವಾಗಿದೆ ಆಡೋಣ ಬಾರಿ ಆನಂದದಿಂದ ಮೈ ಮನವು ಆಯಾಗಿದೆ ಮೈ ಮನವು ನಾವು ಹೀಗೆ ನಲಿಯುತ್ತಿದ್ದರೆ ನನಗೇಕೋ ಒಂದು ರೀತಿಯ ಚಿಂತೆಯೆಂಬ ಮೋಡವೇ ಕವಿಯುತ್ತಿದೆಯಲ್ಲ. ಸ್ವಾಮಿ, ಹೀಗೇಕೆ ಮಾತನಾಡುತ್ತಿರುವಿರಿ? ಇದರ ಕಾರಣವಾದರೆ ಏನು? ದೇವಿ, ಮಹಿಷಾಸುರನೆಂಬ ಮಹಾದುಷ್ಟ ದೈತ್ಯನು ಭೂಮಂಡಲದಲ್ಲಿ ಜನಿಸಿ ಅವನು ಈಗಾಗಲೇ ಇಂದ್ರಾದಿ ದೇವತೆಗಳನ್ನೆಲ್ಲ ಒಡೆದೋಡಿಸಿರುವುದರಲ್ಲಿ ಸಂದೇಹವೇ ಇಲ್ಲ. ಅವನು ಗಣವರಗಳನ್ನು ಪಡೆದಿರುವನು. ಆದ್ದರಿಂದ ಯಾವಾಗ ತ್ರಿಮೂರ್ತಿಗಳಿಗೆ ಅಪಾಯ ಸಂಭವಿಸುವುದೋ ಎಂದು ಯೋಚಿಸುತ್ತಿದ್ದೇನೆ. ನಾರಾಯಣ, ಜಗತ್ತಿನ ರಕ್ಷಣೆಗಾಗಿ ಉದಿಸಿರುವ ನಿಮಗೆ ಕೇವಲ ರಕ್ಕಸರ ಬಗ್ಗೆ ಇಷ್ಟೊಂದು ಹೊಸ ಚಿಂತೆ. ಏನೆಂಬ ಹೊಸ ಚಿಂತೆಯನ್ನು ಬಿಟ್ಟು ಈ ನಿಮ್ಮ ಕಂಚಿನ ಕಂಠದಿಂದ ಒಂದು ಗಾನ ಸುದಿಯನ್ನಾದರೂ ಹರಿಸಬಾರದೆ ಸ್ವಾಮಿ? ಇಲ್ಲ ದೇವಿ, ಈಗ ನನ್ನ ಮನಸ್ಸು ಚಂಚಲಗೊಂಡಿದೆ. ಆಡುವುದಾದರೂ ಹೇಗೆ? ಸ್ವಾಮಿ, ನಿಮ್ಮ ಸಂಕಲ್ಪದಂತೆ ಏನು ನಡೆಯಬೇಕೋ ಅದು ನಡೆಯುತ್ತದೆ. ನೀವೀಗ ಹಾಡಿ, ಈ ನಿಮ್ಮ ಹಾಡಿಗೆ ನಾನು ನರ್ತಿಸುತ್ತೇನೆ. ಇದರಿಂದ ಆದ್ರೆ ನಿಮ್ಮ ಚಿಂತೆಯು ಕಡಿಮೆಯಾಗಬಹುದೇನೋ ಅಲ್ಲವೇ ಸ್ವಾಮಿ? ವಸಂತನಾಗಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನಾಗಮನವೋ ನಾನೇ ವಸಂತ ನೀನೆ ಕೋಗಿಲೆ ವಸಂತನಾಗಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನಾಗಮನವು ನಾನೇ ವಸಂತ ನೀನೆ ಕೋಗಿಲೆ ನೀನೆ ಕೋಗಿಲೆ ನಾನೇ ವಸಂತ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ತುಮುಕಿ ಜಲಗನ್ನೆಯ ರೂಪದಿ ನೀ ಬಂದರೆ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ತುಮುಕಿ ಜಲಗನ್ನೆಯ ರೂಪದಿ ನೀ ಬಂದರೆ
ಸಗಮಪ ಗಮಪನಿ ಮಪನಿ ಸಾ ಧರಿ ಸನಿ ದಪ ಸನಿ ದಪ ಮಗ ಸಗಮಪ ಗಮಪನಿ ಮಪನಿ ಸ ಧರಿ ಸನಿ ಪನಿ ಸ ಸ ಸ ಮಧುಮಾಸದ ವಧುವಾದ ವನದೇವಿಯು ನೀನೆ ಮಧುಮಾಸದ ವಧುವಾದ ವನದೇವಿಯು ನೀನೆ ಚಿಗುರೆಲ್ಲ ಸೌಗಂಧದ ಇದಗರ ತಂಪಾಗಿ ಚಿಗುರೆಲ್ಲ ಸೌಗಂಧದ ಇದಗರ ತಂಪಾಗಿ ಮುತ್ತಿನ ಹಾರವಾ ಮಧುಸೂದನ ಮಹಿಜನ ಬಾಧೆನ ಪರಿಹರಿಸೋ ದೇವಾ ಮಹಿಜನ ಬಾಧೆಯನ್ನು ಪರಿಹರಿಸೋ ದೇವಾ ಮಧುಸೂದನ ಆಪತ್ತು ನಾರಾಯಣ ಆಪತ್ತು ನೀನೇ ಕಾಪಾಡಬೇಕು. ಏಕೆ ಏನಾಯ್ತು ನಾರದ? ಏಕೆ ಏನಾಯ್ತು ಪರಮೇಶ್ವರ? ಈ ರೀತಿ ದೇವ ಸಮೂಹವನ್ನು ವೈಕುಂಠಕ್ಕೆ ಕರೆತರಲು ಕಾರಣವೇನು? ನಾರಾಯಣ, ಮಹಿಷನ ಮಹಾದರ್ಭಟದ ಅವಳಿ
ಅವನು ದೇವಲೋಕವನ್ನೆಲ್ಲ ಧ್ವಂಸ ಮಾಡಿ ಇಂದ್ರಾದಿ ಸುರದಿಕ್ಪಾಲಕರನ್ನು ಅವರ ಸ್ಥಾನಗಳಿಂದ ಒಡೆದೋಡಿಸಿದ್ದಾನೆ. ಈಗ ನಮ್ಮ ತ್ರಿಲೋಕಗಳಿಗೂ ದಾಳಿಡುತ್ತಾನೆನ್ನುವಷ್ಟರಲ್ಲಿ ನಾವು ಕೈಲಾಸ ಸತ್ಯ ಲೋಕಗಳಿಂದ ಅವನ ಆರ್ಭಟವನ್ನು ಕೇಳಲಾರದೆ ದೇವ ಸಮೂಹವನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ. ಏನು ಆ ದುಷ್ಟನು ತ್ರಿಲೋಕಗಳಿಗೆ ದಾಳಿಟ್ಟಿದ್ದಾನೆ? ಹೌದು ನಾರಾಯಣ, ನೀನು ಹೇಗಾದರೂ ಮಾಡಿ ಆ ದುಷ್ಟನನ್ನು ಕೊಲ್ಲಲೇಬೇಕು. ಇಲ್ಲದಿದ್ದರೆ ಅವನಿಂದ ನಮಗೆ ಹಾನಿಯಾಗುವುದರಲ್ಲಿ ಸಂದೇಹವೇ ಇಲ್ಲ. ನಾರಾಯಣ, ಆ ದುಷ್ಟನನ್ನು ಕೊಲ್ಲಲು ನೀನಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಹೌದು ನಾರಾಯಣ, ನೀನೇ ರಕ್ಷಿಸಬೇಕು. ಅರಬ್ರಹ್ಮಾದಿಗಳೇ ಕೇಳಿ, ಆ ದುಷ್ಟನಾದ ಮಹಿಷಾಸುರನಿಗೆ ನಮ್ಮೂವರಿಂದಲೂ ಸಾವು ಬರುವುದಿಲ್ಲ. ಹಾಗಾದರೆ ನಮ್ಮ ಮುಂದಿನ ಕಥೆ? ದೇವೋತ್ತಮರೇ ಕೇಳಿ, ಆ ದುಷ್ಟನನ್ನು ಕೊಲ್ಲಲು ಒಂದು ಮಾರ್ಗವಿದೆ. ಅವನಿಗೆ ಈ ಅರನ ವರಬಲವಿದೆ. ಆ ವರದ ಪ್ರಕಾರ ಮಹಿಷನಿಗೆ ಅಯೋನಿಜಳಾದ ಸ್ತ್ರೀಯಿಂದ ಮಾತ್ರ ಮರಣ ಉಂಟು. ಇಡೀ ನಮ್ಮ ದೇವ ಸಮೂಹವನ್ನೇ ಸೃಷ್ಟಿಸಿದ ಆ ಆದಿಶಕ್ತಿಯಾದ ಮಹಾಶಕ್ತಿಯನ್ನು ಧ್ಯಾನಿಸೋಣ. ಆ ತಾಯಿ ಇರುವ ಸ್ಥಳ, ಆ ತಾಯಿಯನ್ನು ಪ್ರತ್ಯಕ್ಷ ಮಾಡಿಸುವ ರೀತಿ, ಧ್ಯಾನಿಸುವ ರೀತಿ ಇವನ್ನು ಹುಡುಕುತ್ತಾ ಹೋಗೋಣ, ನಡೆಯಿರಿ. ಹೌದು ದೇವತೆಗಳೇ, ಈಗ ತಡಮಾಡದೆ ನಡೆಯಿರಿ, ಹೋಗೋಣ. ಆದರೆ ಆ ತಾಯಿಯನ್ನು ಧ್ಯಾನಿಸುವ ಸೂಕ್ತವಾದ ಸ್ಥಳ ಹುಡುಕುವುದಾದರೆ ಹೇಗೆ? ವಿಷ್ಣು ಬ್ರಹ್ಮ ಇಂದ್ರದಿಗಳೇ, ನೀವು ಯೋಚಿಸದಿರಿ. ಆ ಮಹಾತಾಯಿಯನ್ನು ಧ್ಯಾನಿಸಲು ಹಿಮಾಚಲದ ರಜತಾದ್ರಿಯೇ ಸೂಕ್ತವಾದ ಸ್ಥಳ. ಅಲ್ಲಿಗೆ ನಾನೇ ಕರೆದುಕೊಂಡು ಹೋಗುತ್ತೇನೆ, ನಡೆಯಿರಿ. ಮುಂದಿನ ಕಾರ್ಯಕ್ಕೆ ಕಾರ್ಯೋನ್ಮುಖರಾಗೋಣ. ನೋಡ್ರ ಮರೆ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಹರಿಹರರೇ, ಆ ದುಷ್ಟ ಮಹಿಷನನ್ನು ಸೃಷ್ಟಿಸಿ ತ್ರಿಮೂರ್ತಿಗಳಾದ ನಾವಲ್ಲದೆ ಸರ್ವಾಧಿವಿಜರು ಆ ದುಷ್ಟ ಮಹಿಷನಿಗೆ ಹೆದರಿ ತಮ್ಮ ಅಧಿಕಾರಗಳನ್ನೆಲ್ಲ ತ್ಯಜಿಸಿ ನಿರ್ಗತಿಕರಂತೆ ಈ ಕಾಡಿನಲ್ಲಿ ಅಲೆಯಬೇಕಾಯಿತು. ಅವನ ಅವಳಿಗೆ ನನ್ನ ಬ್ರಹ್ಮಾಂಡವೇ ಅಲ್ಲೋಲಕಲವಾಯಿತು. ನನ್ನ ಸೃಷ್ಟಿ ಕಾರ್ಯವು ಏರುಪೇರಾಗಿದೆ. ನಾರಾಯಣ, ಈಗ ತಡ ಮಾಡದೆ ಆ ಮಹಾಶಕ್ತಿಯನ್ನು ಧ್ಯಾನಿಸುವ ರೀತಿಯನ್ನು ಯೋಚಿಸುತ್ತಾ ಮುಂದಿನ ಕಾರ್ಯಕ್ಕೆ ಕಾರ್ಯೋನ್ಮುಖರಾಗೋಣ. ಬ್ರಹ್ಮದೇವ, ಆ ಆದಿಶಕ್ತಿಯನ್ನು ಧ್ಯಾನಿಸಲು ಒಂದು ಆಕಾರ ಬೇಕು. ಅದನ್ನು ಯೋಚಿಸಿ ನನಗೇನು ಒಳ್ಳೆಯದಂತಾಗಿದೆ. ಈ ಪರಶಿವನು ಆ ದುಷ್ಟರಿಗೆ ವರವನ್ನಿತ್ತು ಇಡೀ ದೇವ ಸಮೂಹವನ್ನೇ ನೋವಿನ ಸಾಗರದಲ್ಲಿ ಮುಳುಗಿಸಿ ಬಿಟ್ಟನು. ಹೌದು, ಅಗ್ನಿ ವರ್ಣನ ಆ ಪರಶಿವನಿಂದ ಎಂಥ ಪ್ರಮಾದವಾಯಿತು ನೋಡಿರಿ. ಆ ದುಷ್ಟರು ನನ್ನನ್ನು ಯುದ್ಧದಲ್ಲಿ ಜಯಿಸಿ ದೇವಲೋಕವನ್ನೆಲ್ಲ ಧ್ವಂಸ ಮಾಡಿ ಪ್ರಿಯ ವಸ್ತುಗಳನ್ನೆಲ್ಲ ಸೂರೆಗೈದು, ಅದು ಅಲ್ಲದೆ ನಿಮಗೂ ಅವನಿಂದ ಅಪರಾಧ ತೊಂದರೆಯೂ ಆಯಿತು. ಎಲ್ಲ ಈ ಪರಶಿವನ ವರದ ಮಹಿಮೆ, ಯಾರು ಏನು ಮಾಡಲು ಸಾಧ್ಯವಿಲ್ಲ. ವಿಷ್ಣು ಬ್ರಹ್ಮ ಇಂದ್ರಾದಿಗಳೇ, ನನ್ನನ್ನು ಕ್ಷಮಿಸಿ. ಆ ದುಷ್ಟನಾದ ಮಹಿಷಾಸುರನನ್ನು ಮಹಾಶಿವಭಕ್ತನೆಂದು ತಿಳಿದು ವರ ನೀಡಿದ್ದಕ್ಕೆ ಆ ನೀಚನಿಗೆ ಹೆದರಿ ಈ ಕಾಡಿನಲ್ಲಿ ಅಲೆಯುವಂತಾಯಿತು. ಪರಮೇಶ್ವರ, ಸುಮ್ಮನೆ ಕಾಲಹರಣದಿಂದ ಪ್ರಯೋಜನವಿಲ್ಲ. ಎಲ್ಲರೂ ಭಯಭಕ್ತಿಯಿಂದ ಆದಿಶಕ್ತಿಯನ್ನು ರೂಪವನ್ನು ಹೇಳಿಕೊಡಬಾರದೆ? ಹೌದು ಪರಶಿವನೇ, ನೀನೇ ಆ ಪರಬ್ರಹ್ಮ ಸ್ವರೂಪಿಣಿಯ ನೆಲೆಯನ್ನು ತಿಳಿಸಬೇಕು. ವಿಷ್ಣು ಬ್ರಹ್ಮ ಇಂದ್ರಾದಿಗಳೇ ಕೇಳಿ, ಆ ಮಹಾದೇವಿಯನ್ನು ಧ್ಯಾನಿಸಬೇಕೆಂದರೆ ನಮ್ಮೆಲ್ಲರ ತೇಜಸ್ಸುಗಳನ್ನು ಕೊಟ್ಟು ಕುಂಭಕದಲ್ಲಿ ಓಂಕಾರನಾದ ಹೇಳುತ್ತಾ ಆ ಮಹಾದೇವಿಯನ್ನು ಹೃದಯದಲ್ಲಿ ಸ್ಥಿರಪಡಿಸಿ ಧ್ಯಾನಿಸಬೇಕು. ಕೇಳು ನಾರಾಯಣ, ನೀನು ಜಗನ್ಮಾತೆಯ ಭುಜಗಳಾಗಬೇಕು. ಬ್ರಹ್ಮದೇವ, ನೀವು ಆಕೆಯ ದಂತಪಕ್ತಿಗಳಾಗಬೇಕು. ಮಹೇಂದ್ರ, ನೀವು ಆಕೆಯ ಕಟಿಯಾಗಬೇಕು. ಯಮವರುಣಾದಿಗಳು ಉಬ್ಬುಗಲ್ಲುಗಳಾಗುತ್ತಾರೆ. ನಾನು ಆ ಪರಶಕ್ತಿಯ ಕೇಶವಾಗಿ ಆ ಮಹಾದೇವಿಗೆ ಸೂರ್ಯಪ್ರಭವೆಯ ತೇಜಸ್ಸಾಗುತ್ತೇನೆ. ಈ ಪಾತಾಳಗಳು ಪಾದಗಳಾಗುತ್ತವೆ. ಸೂರ್ಯ ಚಂದ್ರರು ನಯನಗಳಾಗುತ್ತವೆ. ಈ ಭೂಮಿಯೇ ಉದರವಾಗುತ್ತದೆ. ನನ್ನ ಕೈಲಾಸಗಿರಿಯು ಕಿರುಟವಾಗುತ್ತದೆ. ಸಹಸ್ರ ಕರಗಳು ಅನೇಕ ಅಸ್ತ್ರಗಳಿಂದ ಪ್ರಜ್ವಲಿತವಾದ ಸುಂದರ ರೂಪದ ಮಹಾದೇವಿಯನ್ನು ಧ್ಯಾನಿಸಲು ಹಿಮಗಿರಿಗೆ ಹೋಗೋಣ, ನಡೆಯಿರಿ. ಪರಮೇಶ್ವರ, ನಿನ್ನ ಉಪಕಾರಕ್ಕೆ ನಮ್ಮ ಚಿರಋಣಿ. ತ್ರಿಲೋಕಗಳನ್ನೇ ಸೃಷ್ಟಿಸಿ ಸಕಲ ದೇವತೆಗಳಿಗೆ ಜನ್ಮ ಕೊಟ್ಟ ಎತ್ತ ಮಾತೆಯನ್ನು ಮರೆತು ಬಹು ಕಷ್ಟಪಟ್ಟಂತಾಯಿತು. ನಡೆಯಿರಿ, ಆ ಮಹಾಶಕ್ತಿಯನ್ನು ಪ್ರಾರ್ಥಿಸೋಣ. ಪರಮೇಶ್ವರ, ನಿನ್ನ ಉಪಕಾರಕ್ಕೆ ನಮ್ಮ ಚಿರನಮನಗಳು. ಆ ಓಂಕಾರ ರೂಪಿಣಿಯನ್ನು ಮತ್ತೆ ಕಾಣುವಂತೆ ಮಾಡಿದ ನಿನ್ನ ಉಪಕಾರಕ್ಕೆ ನಮ್ಮ ಚಿರನಮನಗಳು. ನಡೆಯಿರಿ, ಆ ಹಿಮಗಿರಿ ಪರ್ವತ ತಪ್ಪಲಿಗೆ ಹೋಗಿ ಧ್ಯಾನ ತತ್ಪರರಾಗುವ. ಪರಮೇಶ್ವರ, ಇದೆಲ್ಲವೇ ಆ ಮಹಾತಾಯಿಯನ್ನು ಧ್ಯಾನಿಸಲು ಸೂಕ್ತವಾದ ಸ್ಥಳ? ಹೌದು, ಇದೇ ಆ ಮಹಾಶಕ್ತಿ ಇರುವ ಸ್ಥಳ.
ನಿಮ್ಮ ನಿಮ್ಮ ತೇಜಸ್ಸುಗಳನ್ನು ಇಚ್ಛಾಶಕ್ತಿಗಳನ್ನು ಮನಸ್ಸಿನಲ್ಲಿ ತುಂಬಿ ಆ ಮಹಾದೇವಿಯನ್ನು ಭಯಭಕ್ತಿಗಳಿಂದ ಪ್ರಾರ್ಥಿಸಿಕೊಳ್ಳಿ. ಕುಳಿತುಕೊಳ್ಳಿ. ಮಹಾದೇವಿಯೇ, ಮಹಾಲಕ್ಷ್ಮಿಯೇ, ಸಚ್ಚಿದಾನಂದಳೆ, ಮಧುಕೈಟ ಬಾರಿಯೇ, ಓಂಕಾರ ರೂಪಿಣಿಯೇ, ಚಿನ್ಮಯಾತ್ಮಳೆ, ಚಿದಾಭಾಸಳೆ, ಈ ಮಕ್ಕಳ ಮರೆಯನ್ನು ಕೇಳುತ್ತಾಯೇ ಕೇಳು. ಪರಬ್ರಹ್ಮಳೆ, ಸುಖಾನಂದಳೆ, ವೇದ ವಿಹಾರಳೆ, ಗಾನ ವಿಲಕ್ಷಣಳೆ, ಮಾತೃ ಸ್ವರೂಪಳೆ, ಮಧುಕೈಟ ಬಾರಿ. ನೀನು ಪ್ರತ್ಯಕ್ಷವಾಗದ ಹೊರತು ನಾವು ಈ ತಪಸ್ಸಿನಿಂದ ಮೇಲೇಳುವುದಿಲ್ಲ. ಮಾತಾ, ನಮ್ಮನ್ನು ಕಾಪಾಡು ಕಾಪಾಡು. ಜಗಜ್ಜನನಿ ಕಾಪಾಡು ಕಾಪಾಡು. ಓ ಜನನಿ ಜಗತಾರಿಣಿ ಭವಭಯಹಾರಿಣಿ ನಮೋ ನಮೋ ಜಗಜನನಿ, ಓ ನಮೋ ನಮೋ ಜಗಜನನಿ, ಈ ಮೊರೆಯ ಕೇಳಿ ಪುರಿ ಕರುಣೆ, ಮೊರೆಯ ಕೇಳಿ ಪುರಿ ಕರುಣೆ. ನಮೋ ನಮೋ ಜಗಜನನಿ. ಪ್ರಳಯವೇ ಬರಲಿ ಜಗವೇ ನಡುಗಲಿ, ಸಿಡಿಲೆ ಒಡೆಯಲಿ ಕಾರ್ಮಳೆ ಸುರಿಯಲಿ, ಕಡಲೆ ಹೊಮ್ಮಿ ಬ್ರಹ್ಮಾಂಡವೇ ಮುಳುಗಲಿ, ನೀನು ಬರದೈ ಪ್ರಾಣವೇ ಹೋಗಲಿ. ಜನನಿ ಜಗತಾರಿಣಿ ಭವಭಯಾರಿಣಿ. ನಮೋ ನಮೋ ಜಗಜನನಿ, ಓ ನಮೋ ನಮೋ ಜಗಜನನಿ, ಕೇಳೆ ಪುರಿ ಕರುಣೆ, ಮನೆಯ ಕೇಳೆ ಪುರಿ ಕರುಣೆ. ನಮೋ ನಮೋ ಜಗಜನನಿ, ನಮೋ ನಮೋ ಜಗಜನನಿ, ನಮೋ ನಮೋ ಜಗಜನನಿ.
ಮಕ್ಕಳಿರ ಏಕೆ ಏನಾಯಿತು? ನನ್ನನ್ನು ಈ ರೀತಿಯಾಗಿ ಬಹು ಘೋರವಾಗಿ ಧ್ಯಾನಿಸುತ್ತಾ ಈ ಹಿಮಾಚಲಕ್ಕೆ ಬಂದಿರಿ. ನಿಮಗೆ ಏಕೆ ಏನಾಯಿತು? ನಿಮ್ಮ ಮುಖ ಕಮಲಗಳೇ ಬಾಡಿ ಹೋಗಿವೆಯಲ್ಲ, ಅಂತಹ ಪ್ರಮಾದವೇನಾಯಿತು ಹೇಳಿ. ಎತ್ತ ಮಾತೆಯಾದ ನಾನಿರುವಾಗ ನಿಮ್ಮ ಸಂಕಷ್ಟಗಳನ್ನು ಪರಿಹರಿಸುತ್ತೇನೆ. ಹೇಳಿ, ಎಲ್ಲರೂ ಹೇಳಿ. ಜನನಿ ಚಿದಾನಂದ ಚಿನ್ಮಯಳಿ, ಯೋಗಾನಂದ ರೂಪಳಿ, ಸರ್ವಲೋಕ ರಕ್ಷಕಳಿ, ಓಂಕಾರಳಿ, ಪರಮ ಪವಿತ್ರಳೆ, ಪರಬ್ರಹ್ಮ ಸ್ವರೂಪಳೆ, ಬಂದೆಯ ಬಂದು ನಿಂತೆಯ. ಆಹಾ, ನಿನ್ನನ್ನು ಕಂಡ ನಮ್ಮ ಮನಸ್ಸು ಆನಂದದಿಂದ ಪ್ರಜ್ವಲಿತವಾಯಿತು. ಅಮ್ಮ, ಈ ಬ್ರಹ್ಮಾಂಡದಲ್ಲಿ ಮಹಾದುಷ್ಟನು ಕಠೋರನೂ ಆದ ಮಹಿಷಾಸುರನೆಂಬ ರಾಕ್ಷಸನು ಹುಟ್ಟಿ ತ್ರಿಮೂರ್ತಿಗಳಾದ ನಮ್ಮನ್ನು ಹಾಗೂ ಇಂದ್ರಾದಿಗಳನ್ನು ಯುದ್ಧದಲ್ಲಿ ಜಯಿಸಿ ಅವರನ್ನೆಲ್ಲ ಸ್ಥಾನಪುಷ್ಟರನ್ನಾಗಿ ಮಾಡಿ ಸುರದಿಕ್ಪಾಲಕರೇ ಬಹು ಎಂದು ಅನುಭವಿಸಿ ಕಡೆಗೆ ನಿನ್ನಲ್ಲಿ ಮೊರೆ ಬಂದೆವು ತಾಯಿ. ಈಗ ನಮ್ಮನ್ನು ಕಾಪಾಡುವ ಭಾರ ನಿನ್ನದೇ ತಾಯಿ. ಮಹಾದೇವಿ, ಜನನಿಯೇ, ಮಹೇಶ್ವರಿಯೇ, ಹಿಮಾಚಲ ನಿವಾಸಿಯೇ, ಸಕಲ ಚರಾಚರ ಕಾರಣಳೆ, ಸಕಲ ಜೀವ ಜಂತು ಪ್ರಾಣಳೆ ತಾಯೇ, ಆ ದುಷ್ಟನಾದ ಮಹಿಷಾಸುರನನ್ನು ಸಂಹರಿಸಿ ಸರ್ವದಿಗಪರನ್ನು ಕಾಪಾಡುವ ಭಾರ ನಿನ್ನದು ತಾಯೇ. ಪರಮೇಶ್ವರಿ, ಮಹಾಲಕ್ಷ್ಮಿ, ಕಾರುಣ್ಯ ಸಿಂಧುವೆ, ನಮೋ ನಮಃ. ತಾಯಿ, ಆ ಮಹಿಷನ ಮಹದರ್ಭಟಕ್ಕೆ ನಾವೆಲ್ಲ ಎದರಿ ಅವನನ್ನು ಎದುರಿಸಲು ಸಾಧ್ಯವಿಲ್ಲವೆಂದು ತಿಳಿದು ಸರ್ವ ಸುರದಿಕ್ಪಾಲಕರೆಲ್ಲರೂ ನಿನ್ನಲ್ಲಿ ಧ್ಯಾನಸಕ್ತರಾದೆವು ತಾಯಿ. ಈಗ ನೀನು ಆ ದುಷ್ಟನನ್ನು ಸಂಹರಿಸಿ ನಮ್ಮನ್ನು ರಕ್ಷಿಸು ಮಾತಾ. ತಾಯಿ, ಅಮ್ಮ ಜಗನ್ಮಾತೆ, ನಮ್ಮನ್ನೆಲ್ಲ ರಕ್ಷಿಸಿ ಆ ಕ್ರೂರ ಮಹಿಷನನ್ನು ಶಿಕ್ಷಿಸು ಮಾತಾ. ಆ ಮದಾಂಧನು ನನ್ನನ್ನು ಯುದ್ಧದಲ್ಲಿ ಜಯಿಸಿ ದೇವಲೋಕವನ್ನೆಲ್ಲ ಧ್ವಂಸ ಮಾಡಿ ಪ್ರಿಯ ವಸ್ತುವನ್ನು ಸೂರ್ಯವೇದಿ ಇಡೀ ಸ್ವರ್ಗವನ್ನೆಲ್ಲ ಕಸಿದುಕೊಂಡಿದ್ದಾನೆ ತಾಯಿ. ಈಗ ಆ ದುಷ್ಟನನ್ನು ಸಂಹರಿಸಿ ನಮ್ಮನ್ನು ರಕ್ಷಿಸು ತಾಯಿ. ಜನನಿಯೇ, ಜಗದ್ರಕ್ಷಕಳೇ, ಮಹಿಷನಾರ್ಭಟಕ್ಕೆದರಿ ಸುರನರವರಾದಿಗಳೇ ಅಳುತಿಹರೆ ತಾಯೇ. ಹರಿಹರರ ಶರಣಾಗಿ ನಿಂತಿಹರು ತಾಯೇ. ಮುಕ್ಕೋಟಿ ದೇವತರು ದಿಕ್ಕುಗಾಣದೆ ದೀನರಾಗಿ ಮರುಗಿಹರು ತಾಯೇ. ತುಷ್ಟಮಹಿಷನ ದುರಗೆ ಜನರಿಸು ಮಾತಾ. ಅಷ್ಟದಳಗಳ ಕುಟ್ಟಿ ಧ್ವಂಸಗೈಯುತ ಸೃಷ್ಟಿಯ ಪಾಲಿಸು ಮಾತಾ. ಮಾತಾ ಮಾತಾ ಅಮ್ಮ ಜನನಿಯೇ, ಜಗದ್ರಕ್ಷಕಳೇ, ಪರಮೇಶ್ವರಿ, ಮಹಾಲಕ್ಷ್ಮಿ, ಸರಸ್ವತಿ, ಸರ್ವಲೋಕಗಳು, ಸರ್ವಾಸುರಾಸುರ ನರರು, ತ್ರಿಮೂರ್ತಿಗಳು, ಇಂದ್ರಾದಿಗಳು, ಪ್ರಮತರು, ಯಕ್ಷ, ರಾಕ್ಷಸ, ಗರುಡ, ಕಿನ್ನರ, ಗಂಧರ್ವರು ನಿನ್ನಿಂದಲೇ ಸೃಷ್ಟಿಯಾದರು ತಾಯಿ. ಶಕ್ತಿಗಳು, ಯುಕ್ತಿಗಳು, ಭಕ್ತಿಗಳು, ಮುಕ್ತಿಗಳು, ಜೀವ ನಿರ್ಜೀವಿಗಳು ನಿನ್ನಿಂದಲೇ ಉದಿಸಿರುವವು. ಸರ್ವ ಮಾಯೆಯೇ ನೀನು ತಾಯಿ. ಮಹಿಷಾಸುರನೆಂಬ ದುಷ್ಟನು ಈ ಲೋಕದಲ್ಲಿ ಜನಿಸಿ ಈ ತ್ರಿಮೂರ್ತಿಗಳ ಆದಿಯಾಗಿ ಈ ಸುರದಿಕ್ಪಾಲಕರನ್ನೆಲ್ಲ ಬಲು ನೋಯಿಸಿದ್ದಾನೆ ತಾಯಿ. ಈಗ ಅವನನ್ನು ಸಂಹರಿಸಿ ಈ ಬಳಲಿದ ದೇವಸಮೂಹವನ್ನು ಕಾಪಾಡುವ ಭಾರವು ನಿನ್ನದು ತಾಯಿ, ನಿನ್ನದು. ಅವನಿಗಿಷ್ಟೊಂದು ಸೊಕ್ಕೆ ಮಕ್ಕಳೇ, ಎದುರಿದಿರಿ ದುಷ್ಟ ಕ್ರಿಮಿಯಾದ ಆ ಮಹಿಷಾಸುರನನ್ನು. ಒಂದೇ ಕ್ಷಣದಲ್ಲಿ ತೆಗೆದು ಅವನ ರಕ್ತದಲ್ಲಿ ಸೈನ್ಯವನ್ನು ಮುಳುಗಿಸುತ್ತೇನೆ. ಅಡ್ಡಾಂಡ ಬ್ರಹ್ಮಾಂಡಗಳು ನನ್ನಿಂದಲೇ ಉದಿಸಿವೆ, ಸಕಲ ಜೀವ ಜಂತುಗಳು ನನ್ನಿಂದಲೇ ಉದಿಸಿ ಕಡೆಗೆ ನನ್ನಲ್ಲಿ ಐಕ್ಯವಾಗಿರುವಾಗ
ಆ ದುಷ್ಟ ಮಹಿಷನು ಇನ್ನು ಎಷ್ಟು ಮಾತ್ರದವನು, ಅವನನ್ನು ಒಂದೇ ಕ್ಷಣದಲ್ಲಿ ಸಿಗಿದು ಸೀಳಿ ಅವನ ರಕ್ತದಲ್ಲಿ ಸೈನ್ಯ ಮುಳಿಸುತ್ತೇನೆ. ನಡೆಯಿರಿ, ಮಹಿಷಾಸುರನ ಮಹಿಷಾತಿ ನಗರದ ಹೊರವಲಯಕ್ಕೆ ಹೋಗೋಣ. ಪಾಲಾಗ್ನಿ ಪ್ರಳಯಂಕರಿ ವಿಲಯದ್ಭುತರ ಬಸದಿ ಈ ಘೋರ ಪ್ರಳಯ ದುರಯ ಪ್ರಕಟಿತ ದರೆಯೋ ದುರುಳ ರಕ್ತಸರ ಧೂಳ್ಗೈವೆನ, ದುರುಳ ರಕ್ತಸರ ಧೂಳ್ಗೈವೆನ. ಓ ಧುರದೋ ಸುರರಿಗಾನಂದವ ತರುವೆ ಬರದಿ. ನಡೆಯಿರಿ, ಮಹಿಷಾಸುರನ ಮಹಿಷಾತಿ ನಗರದ ಹೊರವಲಯಕ್ಕೆ ಹೋಗೋಣ.